ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹರ್ನಾಳ್. ಹಿಜಾಬ್ ಪೇಟ ಹೇಳಿಕೆಯಿಂದ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗುತ್ತಿದೆ. ಹಿಜಾಬ್ ಹೇಳಿಕೆಯಿಂದ ಏಕಾಂಗಿ ಆದ್ರ ಸಿದ್ದು ಅನ್ನುವಂತ ಪ್ರಶ್ನೆ. ಯಾಕೆಂದ್ರೆ ಇಂಥ ಹೇಳಿಕೆಗಳನ್ನ ಯಾವ ಪಕ್ಷದವರು ಕೂಡ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಆ ರೀತಿಯಾದಂತ ಹೇಳಿಕೆ ಅದು. ಸೊ ಹೀಗಾಗಿ ಯಾರು ಸಮರ್ಥನೆ ಮಾಡ್ಕೊಳ್ಳಿಲ್ಲ. ಕಾಂಗ್ರೆಸ್ ಪಕ್ಷದವರು ಕೂಡ, ಪಕ್ಷದವರಿಂದಲೂ ಕೂಡ ಸಮರ್ಥನೆ ಸಿಗದಿದ್ದಕ್ಕೆ ಎಲ್ಲೊಂದ್ ಕಡೆ ಸಿಟ್ಟು ಇದ್ದಂಗೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರಿಗೆ. ನಾನು ಹಿಜಾಬ್ ಪ್ರಶ್ನೆಯನ್ನೇ ಮಾಡಿಲ್ಲ ಅಂತ ಹೇಳಿದ್ರು ಸಿದ್ದು. ತೋರ್ಸಂಗಿದ್ರೆ ನಾನು ಹೇಳಿದ್ದನ್ನು ತೋರಿಸಿ, ಇಲ್ಲ ಅಂದ್ರೆ ಸುಮ್ನಿರಿ ಅಂತ ಹೇಳಿದ್ರು. ಇವ್ರು ಹೇಳಿದ್ದನ್ನೆಲ್ಲ ತೋರ್ಸ್ಕೊಂಡು ಕುತ್ಕೊಂಡ್ಬಿಡೋಕೆ ಇದೇನು ಕಾಂಗ್ರೆಸ್ ಪಕ್ಷದ ಚಾನಲ್ ಆಗಲ್ಲ, ಯಾವುದೇ ಆಗಲಿ. ಅವ್ರು ಏನು ಹೇಳಿದ್ದಾರೆ ಅದನ್ನೇ ನಾವು ತೋರಿಸೋದು, ಯಾವುದನ್ನು ಕೂಡ ತಿರ್ಸೋದಿಲ್ಲ ಮಾಧ್ಯಮಗಳು. ಆದರೆ ಇಲ್ಲಿ ಸಿದ್ದರಾಮಯ್ಯನವರು ಆಕ್ರೋಶ ಭರಿತವಾಗಿದ್ರೆ, ತೋರ್ಸಂಗಿದ್ರೆ ನಾನು ಹೇಳಿದ್ದನ್ನು ತೋರಿಸಿ, ಇಲ್ಲ ಅಂದ್ರೆ ಸುಮ್ನಿರಿ ಅಂತ ಮಾಧ್ಯಮದವರ ಮೇಲೆ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅರ್ಥ ಆಗುತ್ತಾ ಇಲ್ವಾ ನಿಮ್ಗೆ ಅಂತ ಗರಂ ಆದ್ರು ಸಿದ್ದರಾಮಯ್ಯ. ಹೇಳಿಕೆ ಕೊಟ್ಬಿಟ್ಟು ಅದಾದ್ಮೇಲೆ ಮಾಧ್ಯಮದವರ ಮೇಲೆ ಸಿಟ್ಟು. ನಾನು ಹಿಜಾಬ್ ಬಗ್ಗೆ ಪ್ರಸ್ತಾಪವನ್ನೇ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಏಕಾಂಗಿ ಆಗಿರುವಂತ ಸಿದ್ದರಾಮಯ್ಯ ಮಾಧ್ಯಮಗಳ ಮೇಲೆ ಸಿಟ್ಟನ್ನ ಹೊರ ಹಾಕಿದ್ರು. ಸ್ವಾಮೀಜಿಗಳ ಹೆಸರನ್ನ ಅನಗತ್ಯವಾಗಿ ಎಳೆ ತಂದಿದ್ದೇಕೆ? ನೀನೇ ಮಾಡಿರೋನಾಗ್ರೆ ಅಲ್ಲ, ನೀನೇ ಈ ತರ ಪ್ರಶ್ನೆ ಕೇಳಿ ಎಲ್ಲ ಮಾಡೋದು. ಬಿಜೆಪಿ ಅವ್ರಿಗೆ ಉತ್ತರ ಕೊಡಲ್ಲ ನಾನು. ಸ್ವಾಮೀಜಿ ಅವ್ರ ಬಗ್ಗೆ ಗೌರವ ಇದೆ ಅಷ್ಟೇ, ಗೊತ್ತಾಯ್ತಾ? ಅಷ್ಟು ಬರೀ ಅಷ್ಟು ತೋರ್ಸಾಗಿದ್ರೆ ಅಷ್ಟು ತೋರ್ಸು, ಅಲ್ಲ ಸುಮ್ಮನೆ ಇರು. ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಕ್ಷಮೆ ಕೇಳುವಂತ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ನೀನು ಯಾವ ಪಾರ್ಟಿ ಅವನು? ನೀನು ನಾನು ಹೇಳ್ದಷ್ಟೇ ತೋರ್ಸಾಗಿದ್ರೆ ನಾನು ಹೇಳದಷ್ಟು ತೋರಿಸಿ, ಇಲ್ಲ ಸುಮ್ಮನೆ ಇರಿ. ಕಂಪ್ಯಾರಿಸನ್ ಏನ್ ಮಾಡಿಲ್ಲ ಅಂತ. ಏನ್ ಕಂಪ್ಯಾರಿಸನ್ ಏನ್ ಮಾಡಿಲ್ಲ ನಾನು. ಈಗ ಬಿಜೆಪಿ ಅವರು ಹೇಳ್ತಾರೆ ಸ್ವಾಮೀಜಿಗಳ ಹೆಸರನ್ನ ಅನಗತ್ಯವಾಗಿ ಎಳೆ ತಂದಿದ್ದೇಕೆ? ನೀನೇ ಮಾಡಿರೋನಾಗ್ರೆ ನಾನು ಸರ್ಕಾರಕ್ಕೆ ಮಾತ್ರ ಹಿಜಾಬ್ ಬಗ್ಗೆ ಹೇಳಿದ್ದೇನೆ, ಸ್ವಾಮೀಜಿಗಳ ಬಗ್ಗೆ ಅಗೌರವದಿಂದ ಮಾತನಾಡಿಲ್ಲ. ತಮ್ಮ ನಿನ್ನೆಯ ಮಾತಿಗೆ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಸಮರ್ಥನೆಯನ್ನ ಮಾಡಿಕೊಂಡ್ರು. ಆಕ್ಚುಲಿ ನಿನ್ನೆ ಸಂಜೆನೂ ಕೂಡ ಟ್ವೀಟ್ ಅನ್ನ ಮಾಡಿದ್ರು ಸಿದ್ದರಾಮಯ್ಯನವರು. ತಾವು ಕೊಟ್ಟಂತ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರಚಲಾಗಿದೆ ಅಂತಾನೆ ಟ್ವಿಟರ್ ಅಲ್ಲಿ ಹಾಕೊಂಡ್ಬಿಟ್ರು ಸಿದ್ದರಾಮಯ್ಯನವರು. ನಾವು ಏನ್ ಹೇಳಿದ್ರು ಅದನ್ನೇ ತೋರಿಸಿದ್ದು. ಎಲ್ಲಾ ಚಾನಲ್ ಅವರು ಕೂಡ ಅಷ್ಟೇ, ಸಿದ್ದರಾಮಯ್ಯನವರು ಏನ್ ಮಾತನಾಡಿದ್ರು ಅದನ್ನೇ ತೋರಿಸಿದ್ರು. ಆದ್ರೆ ಸಿದ್ದರಾಮಯ್ಯನವರು ಅದನ್ನ ತಿರ್ಚಲಾಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಯಾಕೆಂದ್ರೆ ಇದು ಕಾಂಗ್ರೆಸ್ ಪಕ್ಷದವರಿಂದಲೇ ಸಾಕಷ್ಟು ವಿರೋಧಕ್ಕೆ ವ್ಯಕ್ತವಾಯಿತು. ಆಂತರಿಕವಾಗಿ ಕಾಂಗ್ರೆಸ್ ನಾಯಕರೇ ಮಾತನಾಡ್ಕೊಂಡಿದ್ದಾರೆ, ಯಾಕೆ ಬೇಕಿತ್ತು ಈ ರೀತಿಯಾಗೆಲ್ಲ ಸ್ಟೇಟ್ಮೆಂಟ್ಗಳು ಅಂತ. ನಾನು ಹಿಜಾಬ್ಗೂ ದುಪ್ಪಟ್ಟಾಗೂ ಹೋಲಿಕೆ ಮಾಡಿಲ್ಲ. ಸ್ವಾಮೀಜಿಗಳ ಬಗ್ಗೆ ನನಗೆ ಅಪಾರವಾದಂತ ಗೌರವ ಇದೆ. ನಾನು ಮಠಗಳ ಬಗ್ಗೆ ಅಗೌರವವಾಗಿ ಮಾತನಾಡಿಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಆಕ್ಚುಲಿ ಇಲ್ಲಿ ಬಂದಿದ್ದ ಮೇನ್ ಪ್ರಾಬ್ಲಮ್ಮೇ ಅದು. ಹಿಜಾಬ್ ವಿಚಾರ ಓಕೆ ಮಾತನಾಡ್ತಾ ಇದ್ರು, ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು, ಓಕೆ ಅದನ್ನು ಕೂಡ. ಆದರೆ ಸ್ವಾಮೀಜಿಗಳ ವಿಚಾರವನ್ನ ಯಾಕೆ ಎಳೆದು ತಂದಿದ್ದು ಅನ್ನುವಂಥದ್ದು ಇಲ್ಲಿ ಇದ್ದಂತ ಪ್ರಶ್ನೆ. ಇದನ್ನ ಮಾತನಾಡಿದ್ದೆ ದೊಡ್ಡ ಆಕ್ರೋಶಕ್ಕೆ ಗುರಿಯಾಗಿದ್ದು. ಈವನ್ ಸ್ವಾಮೀಜಿಗಳು ಕೂಡ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಹೇಳಬೇಕಾಗಿತ್ತು, ನಮಗೂ ಅದಕ್ಕೂ ಯಾಕೆ ಕಂಪೇರ್ ಮಾಡಬೇಕಾಗಿತ್ತು ಅಂತ. ಮುಸಲ್ಮಾನರು ಹೇಳ್ತಾರೆ, ಮುಸಲ್ಮಾನ ಗುರುಗಳು ಕೂಡ ಹೇಳ್ತಾರೆ. ನಾನು ಹಿಂಗೆ ಶಾಲ್ ಹಾಕತ್ತೀನಿ, ಹೆಣ್ಮಕ್ಳುಗಳು ಯೂನಿಫಾರ್ಮ್ ಮಕ್ಕಳ ತಯಾರಾಗಿದ್ದಾರೆ, ಒಂದು ದುಪ್ಪಟ್ಟ ಹಾಕೊಳ್ಳಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀನಿ. ದುಪ್ಪಟ್ಟ ಹಿಂಗೆ ಅದೇ ಹೆಂಗಾರು ಹಾಕೊಳ್ಳಿ, ಅವ್ರ ತಲೆ ಮೇಲಾರ ಹಾಕೊಳ್ಳಿ, ಹೆಗಲ ಮೇಲಾರ ಹಾಕೊಳ್ಳಿ. ಈಗ ನಾನು ಹೆಗಲ ಮೇಲೆ ಹಾಕತ್ತೀನಿ. ಈಗ ಜೈನ್ ಹೆಣ್ಮಕ್ಳೆಲ್ಲ ತಲೆ ಮೇಲೆ ಶೆರ್ಗ ಹಾಕೊಳ್ಳಲ್ವಾ? ಹಿಂದೂ ಹೆಣ್ಮಕ್ಳುಗಳು ಹಾಕಲ್ವಾ? ಸ್ವಾಮೀಜಿಗಳು ಹಾಕೊಳ್ಳಲ್ವಾ ತಲೆ ಮೇಲೆ? ಹಾಕೊಳ್ಳಿ ಬಿಡಿ, ಏನ್ ನಿಮ್ಗೆ ತೊಂದರೆ ಏನು? ಏನ್ರಿ ತೊಂದರೆ ಏನು ನಿಮ್ಗೆ? ಏನ್ ತೊಂದರೆ ಏನಪ್ಪ? ಬೇರೆಯವ್ರಿಗೆ ಏನ್ ತೊಂದರೆ ಆಗುತ್ತೆ? ಕಂಪ್ಯಾರಿಸನ್ ಏನ್ ಮಾಡಿಲ್ಲ ನಾನು. ಹಿಜಾಬ್ ಬಗ್ಗೆ ಪ್ರಶ್ನೆನೇ ಮಾಡಿಲ್ಲ, ಹಿಜಾಬ್ ಬಗ್ಗೆ ಪ್ರಸ್ತಾಪನೆ ಮಾಡಿಲ್ಲ ನಾನು. ನಿನ್ನೆ ದುಪ್ಪಟ್ಟು ಅಂತ ಹೇಳಿರೋದು ನಾನು. ದುಪ್ಪಟ್ಟು ಅಂದ್ರೆ ಇದಕ್ಕೆ ದುಪ್ಪಟ್ಟು ಅಂತ ಅನ್ನೋದು ಅಷ್ಟು ಗೊತ್ತಾಗಲ್ಲ ಅಂತ ನಾವೇನು ಹೇಳೋದು? ಹಿಜಾಬು ದುಪ್ಪಟ್ಟು ಅರ್ಥ ವ್ಯತ್ಯಾಸ ಇಲ್ವಾ? ನಾ ಹಿಜಾಬ್ ಬಗ್ಗೆ ಮಾತಾಡಿದ್ದೆ, ನಿನ್ನೆ ದುಪ್ಪಟ್ಟು ಬಗ್ಗೆ ಮಾತಾಡಿದ್ದೆ. ಅದ್ರ ಬಗ್ಗೆ ಬಿಟ್ಬಿಡಿ. ಈಗ ಸ್ವಾಮೀಜಿ ಅವ್ರ ಬಗ್ಗೆ ಗೌರವ ಇದೆ ಅಷ್ಟೇನೆ. ಕಂಪ್ಯಾರಿಸನ್ ಏನ್ ಮಾಡಿಲ್ಲ ಅಂತ. ಏನ್ ಕಂಪ್ಯಾರಿಸನ್ ಏನ್ ಮಾಡಿಲ್ಲ ನಾನು. ಹಿಜಾಬ್ ಬಗ್ಗೆ ಪ್ರಶ್ನೆನೇ ಮಾಡಿಲ್ಲ, ಹಿಜಾಬ್ ಬಗ್ಗೆ ಪ್ರಸ್ತಾಪನೆ ಮಾಡಿಲ್ಲ ನಾನು. ನಿನ್ನೆ ದುಪ್ಪಟ್ಟು ಅಂತ ಹೇಳಿರೋದು ನಾನು.
ದುಪ್ಪಟ್ಟು ಅಂದ್ರೆ ಇದಕ್ಕೆ ದುಪ್ಪಟ್ಟು ಅಂತ ಅನ್ನೋದು ಅಷ್ಟು ಗೊತ್ತಾಗಲ್ಲ ಅಂತ ನಾವೇನು ಹೇಳೋದು? ಹಿಜಾಬು ದುಪ್ಪಟ್ಟು ಅರ್ಥ ವ್ಯತ್ಯಾಸ ಇಲ್ವಾ? ನಾ ಹಿಜಾಬ್ ಬಗ್ಗೆ ಮಾತಾಡಿದ್ದೆ, ನಿನ್ನೆ ದುಪ್ಪಟ್ಟು ಬಗ್ಗೆ ಮಾತಾಡಿದ್ದೆ. ಅದ್ರ ಬಗ್ಗೆ ಬಿಟ್ಬಿಡಿ. ಈಗ ಸ್ವಾಮೀಜಿ ಅವ್ರ ಬಗ್ಗೆ ಗೌರವ ಇದೆ ಅಷ್ಟೇನೆ. ರಾಜ್ಯದಲ್ಲಿ ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಶುರುವಾದಂತ ಸಂದರ್ಭದಲ್ಲೇ ಕಾಂಗ್ರೆಸ್ ಪಕ್ಷ ಒಂದು ನ್ಯೂಟ್ರಲ್ ಸ್ಟ್ಯಾಂಡ್ ರೀತಿಯಲ್ಲಿ ತಗೊಂಡಿತ್ತು. ಯಾಕೆಂದ್ರೆ ಒಂದೇ ಪಕ್ಷದ ಅಂದ್ರೆ ಒಂದೇ ಸಮುದಾಯದ ಪರವಾಗಿ ಮಾತಾಡುವಂಥದ್ದು ಬೇಡ, ನಾವೇ ಒಡ್ಕೊಂಡ್ಬಿಡ್ತೀವಿ ಆಮೇಲೆ ಅನ್ನೋ ಕಾರಣಕ್ಕೋಸ್ಕರ ಒಂದು ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಂಡಿದ್ರು. ಆದ್ರೆ ಪದೇ ಪದೇ ಈ ಒಂದು ವಿಚಾರದ ಬಗ್ಗೆ ಮಾತನಾಡಿದ್ದು ಕೆಲವರು ಮುಸ್ಲಿಂನ ಶಾಸಕರು ಬಿಟ್ರೆ ಸಿದ್ದರಾಮಯ್ಯನವರು ಮಾತ್ರ ಮಾತನಾಡಿದ್ದು. ಮತ್ತೆ ಅವರೇ ಈಗ ಬಿಸಿ ತುಪ್ಪ ಆಗಿರೋದು ಕಾಂಗ್ರೆಸ್ಗೆ. ಸಿದ್ದರಾಮಯ್ಯ ಹೇಳಿಕೆಯಿಂದ ಅಂತರವನ್ನ ಕಾಯ್ದುಕೊಂಡ್ರೆ ಡಿಕೆ ಅಂತ ಸಹಜ, ಅದು ಅಂತರ ಕಾಯ್ದುಕೊಂಡೇ ಕೊಳ್ತಾರೆ. ಯಾಕೆಂದ್ರೆ ಕಾಂಗ್ರೆಸ್ ಇದರನ್ನ ಮತ್ತೆ ಮೈ ಮೇಲೆ ಎಳ್ಕೊಳಕ್ ಹೋಗಲ್ಲ. ಅವರ ಹೇಳಿಕೆಗೆ ಅವರೇ ಉತ್ತರ ನೀಡ್ತಾರೆ ಅಂತ ಡಿಕೆಶಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಕೊಟ್ಟ ಹೇಳಿಕೆಗೆ ಅವರೇ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು. ಈಗಾಗಲೇ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ಅವರಿಗೂ ಎಲ್ಲ ಧರ್ಮ ಸ್ವಾಮೀಜಿಗಳ ಮೇಲೆ ಗೌರವ ಇದೆ. ಅವರು ಸಿಎಂ ಆಗಿದ್ದಾಗ ಎಲ್ಲ ಧರ್ಮಗಳಿಗೂ ಸಹಾಯವನ್ನ ಮಾಡ್ತಾ ಇದ್ರು. ಅದು ಬೇಡ ಸ್ವಾಮಿ ಈಗ, ಬಟ್ ಅವ್ರು ಏನು ಹೇಳಿಕೆ ಕೊಟ್ಟರು ಅದೇ ಬೇಕಾಗಿದ್ದು, ಬಟ್ ಅವರೇ ರಿಯಾಕ್ಷನ್ ಕೊಟ್ಟರು ಅಂತ ಹೇಳಿದ್ರು. ಅವರೇ ರಿಯಾಕ್ಷನ್ ಕೊಡ್ತಾರೆ, ಅವರೇ ಸಮರ್ಥನೆ ಮಾಡ್ಕೊಳ್ತಾರೆ ಅಂತ. ಅವ್ರು ಏನು ಮಾತನಾಡಿದ್ದಾರೋ ಅದಕ್ಕೆ ಅವರೇ ಉತ್ತರವನ್ನ ಕೊಡ್ತಾರೆ. ಸಿದ್ದರಾಮಯ್ಯ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳಿಲ್ಲ ಡಿಕೆಶಿ, ಸಮರ್ಥಿಸಿಕೊಳ್ಳುವಂತ ಹೇಳಿಕೆನೂ ಕೂಡ ಅಲ್ಲ ಅದು. ಸ್ವಾಮೀಜಿಗಳ ತಲೆ ವಸ್ತ್ರದ ಬಗ್ಗೆ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿ ಸಿದ್ದರಾಮಯ್ಯನಲ್ಲಿ ಮಾತನಾಡಿದರು. ಇದಕ್ಕೆ ಪಾರ್ಟಿ ಏನು ಹೇಳ್ತಾರೆ? ನೋಡಿ, ಸಿದ್ದರಾಮಯ್ಯನವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯನವರು ಅದಕ್ಕೆ ಉತ್ತರ ಕೊಡ್ತಾರೆ. ಈಗಾಗಲೇ ಅವರು ಟ್ವೀಟ್ ಮಾಡಿದ್ದಾರೆ. ಅವ್ರಿಗೂ ಎಲ್ಲ ಧರ್ಮ, ಎಲ್ಲ ಸ್ವಾಮೀಜಿಗಳ ಬಗ್ಗೆ, ಎಲ್ಲ ಪೀಠಗಳ ಬಗ್ಗೆ ಅವ್ರಿಗೆ ಅಪಾರವಾದಂಥ ಗೌರವ, ವಿಶ್ವಾಸ ಕೂಡ ಇದೆ. ಬೇಕಾದಷ್ಟು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ಧರ್ಮ ಪೀಠಗಳಿಗೆ ಬೇಕಾದ ಸಹಾಯಗಳನ್ನೆಲ್ಲ ಮಾಡಿದ್ದಾರೆ. ಅವ್ರೇನು ಮಾತಾಡಿದ್ದಾರೆ ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ. ಸ್ವಾಮೀಜಿಗಳ ತಲೆ ವಸ್ತ್ರದ ಬಗ್ಗೆ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿ ಸಿದ್ದರಾಮಯ್ಯನಲ್ಲಿ ಮಾತನಾಡಿದರು. ಇದಕ್ಕೆ ಪಾರ್ಟಿ ಏನು ಹೇಳ್ತಾರೆ? ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದು ಒಬ್ಬರೇ ಒಬ್ಬರು ಶಾಸಕರು ಕಾಂಗ್ರೆಸ್ನಲ್ಲಿ. ಆ ಒಬ್ಬರು ಶಾಸಕರು ಯಾರು? ಸಿದ್ದರಾಮಯ್ಯನವ್ರ ಮಗ. ಸಿದ್ದರಾಮಯ್ಯ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡ್ರು ಡಾಕ್ಟರ್ ಯತೀಂದ್ರ. ಇವರೊಬ್ಬರೇ ಸಮರ್ಥನೆ ಮಾಡಿಕೊಂಡಿದ್ದು. ತಂದೆಯ ಪರವಾಗಿ ಬ್ಯಾಟ್ ಮಾಡಿದ್ರು. ತಲೆಯ ಮೇಲೆ ಬಟ್ಟೆ ಹಾಕುವಂಥದ್ದು ತಪ್ಪಲ್ಲ, ಅದನ್ನ ಹೋಲಿಕೆ ಮಾಡಿ ಹೇಳಲಿಕ್ಕೆ ಯತ್ನಿಸಿದ್ದಾರೆ ಅಷ್ಟೇ. ಆದ್ರೆ ದುಪ್ಪಟ್ಟವನ್ನ ಸ್ವಾಮೀಜಿಗಳ ಶಿರವಸ್ತ್ರಕ್ಕೆ ಹೋಲಿಸಿಲ್ಲ, ಸ್ವಾಮೀಜಿಗೆ ಅವಮಾನ ಮಾಡುವಂತ ರೀತಿ ಹೇಳಿಕೆಯನ್ನ ಕೊಟ್ಟಿಲ್ಲ. ಹಿಜಾಬ್ ಬದಲು ದುಪ್ಪಟ್ಟಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ. ಇದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನಿಸಿದ್ರು ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಇವರೊಬ್ಬರೇ ಸಮರ್ಥನೆ ಮಾಡಿಕೊಂಡಿದ್ದು ಸಿದ್ದರಾಮಯ್ಯನವರ ಹೇಳಿಕೆಯನ್ನ. ತಂದೆಯವ್ರು ಕೊಟ್ಟ ಸ್ಟೇಟ್ಮೆಂಟ್ ಯಾವುದು ವಿವಾದಾತ್ಮಕವಾಗಿರ್ಲಿಲ್ಲ. ಆದ್ರೆ ಮೀಡಿಯಾದವರು ಮತ್ತೆ ಕೆಲವರು ಪ್ರತಿಪಕ್ಷದವರು ಮತ್ತೆ ಅವ್ರ IT ಸೆಲ್ಲು ಅದನ್ನ ವಿವಾದಕ್ಕೆ ಗುರಿಯಾಗೋಂಗ್ ಮಾಡಿದ್ದಾರೆ, ಅದನ್ನ ತಿರ್ಚಿ ಅಷ್ಟೇ. ಈಗ ಮುಸ್ಲಿಂ ವಿದ್ಯಾರ್ಥಿನಿಯರು ಏನಿದ್ದಾರೆ ಅವ್ರಿಗೆ ಎಕ್ಸಾಮ್ ಬರಿಬೇಕಾಗಿದೆ. 10ನೇ ಕ್ಲಾಸ್ ಎಕ್ಸಾಮ್ ಬರುತ್ತೆ, ಮತ್ತೆ ಬೇರೆ ಬೇರೆ ತರಗತಿಗಳ ಎಕ್ಸಾಮ್ಗಳು ಬರುತ್ತೆ. ಎಕ್ಸಾಮ್ಗಳಿಗೆ ಹೋಗ್ಬೇಕಾದ್ರೆ ಹಿಜಾಬ್ ಅಲ್ಲದೆ ಹೋದ್ರೆ ಅಟ್ಲೀಸ್ಟ್ ದುಪ್ಪಟ್ಟನಾದ್ರೂ ಹಾಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ದುಪ್ಪಟ್ಟ ಹೇಗಿರುತ್ತೆ ಅಂತ ಅವರೇ ಹಾಕೊಂಡು ತೋರ್ಸು ಕೂಡ ಇದ್ದಾರೆ ಅಸೆಂಬ್ಲಿಯಲ್ಲಿ. ಹಿಜಾಬ್ ವಿಷಯ ಮಾತನಾಡಿಲ್ಲ. ಈ ಸ್ವಾಮೀಜಿಗಳು ಕೂಡ ತಲೆ ಮೇಲೆ ಕಾವಿ ವಸ್ತ್ರ ಧರಿಸ್ತಾರೆ ಅಂತ ಹೇಳಿದ್ದಾರೆ. ಹಿಜಾಬ್ಗೂ ಮತ್ತೆ ನಮ್ಮ ಈ ಸ್ವಾಮೀಜಿಗಳು ಹಾಕೊಳ್ಳೋ ಶಿರವಸ್ತ್ರಕ್ಕೂ ಅವರು ಕಂಪೇರ್ ಮಾಡಿಲ್ಲ. ಅವ್ರು ಹೇಳಿದ ಎಲ್ಲಾ ಸಂಸ್ಕೃತಿಗಳಲ್ಲೂ ಕೂಡ ಆ ರೀತಿ ಒಂದು ರೀತಿ ತಲೆ ಮೇಲೆ ವಸ್ತ್ರ ಧರಿಸ್ಕೊಳ್ಳುವಂತ ಪದ್ಧತಿ ಇದೆ. ತಂದೆಯವ್ರು ಕೊಟ್ಟ ಸ್ಟೇಟ್ಮೆಂಟ್ ಯಾವುದು ವಿವಾದಾತ್ಮಕವಾಗಿರ್ಲಿಲ್ಲ. ಆದ್ರೆ ಮೀಡಿಯಾದವರು ಮತ್ತೆ ಕೆಲವರು ಪ್ರತಿಪಕ್ಷದವರು ಮತ್ತೆ ಅವ್ರ IT ಸೆಲ್ಲು ಅದನ್ನ ವಿವಾದಕ್ಕೆ ಗುರಿಯಾಗೋಂಗ್ ಮಾಡಿದ್ದಾರೆ, ಅದನ್ನ ತಿರ್ಚಿ ಅಷ್ಟೇ. ಈಗ ಮುಸ್ಲಿಂ ವಿದ್ಯಾರ್ಥಿನಿಯರು ಏನಿದ್ದಾರೆ ಅವ್ರಿಗೆ ಎಕ್ಸಾಮ್ ಬರಿಬೇಕಾಗಿದೆ. 10ನೇ ಕ್ಲಾಸ್ ಎಕ್ಸಾಮ್ ಬರುತ್ತೆ, ಮತ್ತೆ ಬೇರೆ ಬೇರೆ ತರಗತಿಗಳ ಎಕ್ಸಾಮ್ಗಳು ಬರುತ್ತೆ. ಎಕ್ಸಾಮ್ಗಳಿಗೆ ಹೋಗ್ಬೇಕಾದ್ರೆ ಹಿಜಾಬ್ ಅಲ್ಲದೆ ಹೋದ್ರೆ ಅಟ್ಲೀಸ್ಟ್ ದುಪ್ಪಟ್ಟನಾದ್ರೂ ಹಾಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ದುಪ್ಪಟ್ಟ ಹೇಗಿರುತ್ತೆ ಅಂತ ಅವರೇ ಹಾಕೊಂಡು ತೋರ್ಸು ಕೂಡ ಇದ್ದಾರೆ ಅಸೆಂಬ್ಲಿಯಲ್ಲಿ. ಹಿಜಾಬ್ ವಿಷಯ ಮಾತನಾಡಿಲ್ಲ. ಈ ಸ್ವಾಮೀಜಿಗಳು ಕೂಡ ತಲೆ ಮೇಲೆ ಕಾವಿ ವಸ್ತ್ರ ಧರಿಸ್ತಾರೆ ಅಂತ ಹೇಳಿದ್ದಾರೆ. ಹಿಜಾಬ್ಗೂ ಮತ್ತೆ ನಮ್ಮ ಈ ಸ್ವಾಮೀಜಿಗಳು ಹಾಕೊಳ್ಳೋ ಶಿರವಸ್ತ್ರಕ್ಕೂ ಅವರು ಕಂಪೇರ್ ಮಾಡಿಲ್ಲ. ಅವ್ರು ಹೇಳಿದ ಎಲ್ಲಾ ಸಂಸ್ಕೃತಿಗಳಲ್ಲೂ ಕೂಡ ಆ ರೀತಿ ಒಂದು ರೀತಿ ತಲೆ ಮೇಲೆ ವಸ್ತ್ರ ಧರಿಸ್ಕೊಳ್ಳುವಂತ ಪದ್ಧತಿ ಇದೆ. ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ ವಿವಾದಾತ್ಮಕ ಆಗಿರ್ಲಿಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ರು. ಮೀಡಿಯಾದವರು ಮಾಡಿದ್ರು ಅಂತ ಹೇಳ್ತಾರೆ. ಪಾಪ ಅನಿವಾರ್ಯತೆ ಮಗಂಗೆ ಅಪ್ಪ ಕೊಟ್ಟಂತ ಹೇಳಿಕೆಯನ್ನು ಹೇಗಾದ್ರೂ ಮಾಡಿ ಸಮರ್ಥನೆ ಮಾಡ್ಕೊಳ್ಬೇಕು. ವಿವಾದಾತ್ಮಕ ಆಗಿಲ್ಲ ಅಂದಿದ್ರೆ
ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಸಾಲಾಗಿ ನಿಂತ್ಕೊಂಡ್ಬಿಟ್ಟು ಸಮರ್ಥನೆ ಮಾಡ್ಕೊಂಡಿರೋರು, ಅಯ್ಯೋ ಸಿದ್ದರಾಮಯ್ಯನವ್ರು ಹಂಗೆ ಹೇಳಿಲ್ಲ, ಸರಿಯಾಗಿ ಹೇಳಿದ್ದಾರೆ ಅಂತ. ಯಾಕೆ ಮಾಡ್ಕೊಳ್ಳಿಲ್ಲ? ಅಲ್ಲಿ ವಿವಾದ ಆಗಿದೆ, ಅದಕ್ಕೇನೆ. ಸಿದ್ದರಾಮಯ್ಯ ಹೇಳಿಕೆ ಕಾಲ ಕಾಲಕ್ಕೆ ಸ್ಫೋಟಗೊಳ್ಬೇಕು. ಸಿದ್ದರಾಮಯ್ಯ ಹೇಳಿಕೆ ಸ್ಫೋಟಗೊಂಡ್ರೆ ಬಿಜೆಪಿಗೆ ಅನುಕೂಲ. ಕಾರವಾರದಲ್ಲಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿಕೆಯನ್ನ ಕೊಟ್ಟರು. ಸಿದ್ದರಾಮಯ್ಯನವರ ಮಾನಸಿಕ ಸ್ಥಿತಿಯನ್ನ ಕೋರ್ಟ್ ಪ್ರಶ್ನಿಸಲ್ಲ. ಸಿದ್ದರಾಮಯ್ಯ ವಿರುದ್ಧ ಕೋಟಾ ಶ್ರೀನಿವಾಸ್ ಪೂಜಾರಿ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇರಲಾರದಂತ ಅಡ್ವಾಂಟೇಜ್ ಬಿಜೆಪಿ ಪದೇ ಪದೇ ಸಿಗ್ತಾ ಇದೆ. ಬಿಜೆಪಿ ಹೂಡ್ತಾ ಇರುವಂತ ಬಾಣಕ್ಕೆ ಕಾಂಗ್ರೆಸ್ ಹೆಂಗೆ ಪ್ರತಿಕ್ರಿಯೆ ಕೊಡಬೇಕು, ಹೆಂಗ್ ರಿಯಾಕ್ಷನ್ ಕೊಡಬೇಕು ಅನ್ನುವಂಥ ವಿಚಾರದಲ್ಲೇ ತತ್ತರಿಸಿ ಹೋಗ್ಬಿಟ್ಟಿದೆ. ಹಿಜಾಬ್ ವಿಚಾರ ಆಗಿರ್ಬೋದು, ಭಗವದ್ಗೀತೆ ವಿಚಾರ ಆಗಿರ್ಬೋದು, ಹಿಂದೂಯೇತರ ಅಂಗಡಿಗಳಿಗೆ ಮನೆಯನ್ನು ಹಾಕುವಂತ ವಿಚಾರನೆ ಆಗಿರ್ಬೋದು, ಇವೆಲ್ಲವಕ್ಕೂ ಕೂಡ ಕಾಂಗ್ರೆಸ್ ತತ್ತರಿಸಿ ಹೋಗ್ಬಿಟ್ಟಿದೆ. ಈ ದಾಳಗಳಿಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ ಕಾಂಗ್ರೆಸ್. ಸಿದ್ದರಾಮಯ್ಯನವರ ಹೇಳಿಕೆ ಕಾಲಕ್ಕೆ ಸ್ಫೋಟಗೊಂಡಾಗ ಭಾರತೀಯ ಜನತಾ ಪಕ್ಷಕ್ಕೆ ಅದರಿಂದ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಒಂದೊಂದು ಸಾರಿ ಸಿದ್ದರಾಮಯ್ಯನವರು ಇಂಥ ಹೇಳಿಕೆಯನ್ನು ಹೇಳ್ತಾ ಇರ್ತಾರೆ. ಒಟ್ಟಾರೆ ಅವರ ಮಾನಸಿಕ ಸ್ಥಿತಿಗಳೇನಿದೆ ಅಂತ ಹೇಳಿದರೆ, ಈ ನ್ಯಾಯಾಲಯದ ಆದೇಶ ಕೊಟ್ಟದ್ದನ್ನೂ ಕೂಡ ಗೌರವಿಸುವ ಸ್ಥಿತಿಯಲ್ಲಿ ಅವರಿಲ್ಲ. ಯಾಕಿಲ್ಲ ಅಂತ ಅವರಲ್ಲಿ ಕೇಳಬೇಕು. ಸಿದ್ದರಾಮಯ್ಯನವರ ಹೇಳಿಕೆ ಕಾಲಕ್ಕೆ ಸ್ಫೋಟಗೊಂಡಾಗ ಭಾರತೀಯ ಜನತಾ ಪಕ್ಷಕ್ಕೆ ಅದರಿಂದ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಒಂದೊಂದು ಸಾರಿ ಸಿದ್ದರಾಮಯ್ಯನವರು ಇಂಥ ಹೇಳಿಕೆಯನ್ನು ಹೇಳ್ತಾ ಇರ್ತಾರೆ. ಒಟ್ಟಾರೆ ಅವರ ಮಾನಸಿಕ ಸ್ಥಿತಿಗಳೇನಿದೆ ಅಂತ ಹೇಳಿದರೆ, ಈ ನ್ಯಾಯಾಲಯದ ಆದೇಶ ಕೊಟ್ಟದ್ದನ್ನೂ ಕೂಡ ಗೌರವಿಸುವ ಸ್ಥಿತಿಯಲ್ಲಿ ಅವರಿಲ್ಲ. ಯಾಕಿಲ್ಲ ಅಂತ ಅವರಲ್ಲಿ ಕೇಳಬೇಕು. ಇದು ಬೇರೆ ಎಲೆಕ್ಷನ್ ವರ್ಷ. ಈ ಸಂದರ್ಭದಲ್ಲಿ ರಾಜಕೀಯ ನಾಯಕರು ತಾವು ಕೊಡುವಂತ ಹೇಳಿಕೆಯ ಮೇಲೆ ಪ್ರಜ್ಞೆ ಇರಬೇಕಾಗತ್ತೆ. ಯಾಕೆಂದ್ರೆ ಯಾವುದೇ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ವಿವಾದದ ಕಿಡಿ ಇರುವಂತ ಸಂದರ್ಭದಲ್ಲಿ ರಾಜಕೀಯ ದಾಳ ಆಗೇ ಆಗತ್ತೆ. ಅದ್ರ ಬಗ್ಗೆ ಗಮನ ಇರಬೇಕು. ಸುಮ್ಮನೆ ಆದ್ಮೇಲೆ ಹೇಳಿಕೆ ಕೊಟ್ಟಾದ್ಮೇಲೆ ಮಾಧ್ಯಮದ ಮೇಲೆ ಎತ್ತಾಕೋದಲ್ಲ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.